ಅದಕ್ಕೆ ಮಾಡ್ಯುಲರ್ ರೂಟೀಸು, ರೋಬೋಟಿಕ್ ಸರ್ಜರೀಸು, ನ್ಯಾವಿಗೇಷನ್. ಇದು ಟೇಪ್ ನೀವು ಸಾಗರ್ ಇಂಪಾರ್ಟೆಂಟ್ ಸರ್, ನಿಮ್ಮಿಬ್ಬರು ಸಾಗರ್ ಇಂಪಾರ್ಟೆಂಟ್. ಕಂಟ್ರಿ ಈ ಕಡೆ ನೋಡಿ, ಕಂಟ್ರಿ ಈ ಕಡೆ ನೋಡಿ. ನೋಡಿ ಸರ್. ಓಕೆ. ಆಸ್ಪತ್ರೆಯನ್ನು ಈ ಪ್ರದೇಶದಲ್ಲಿ ತೆಗೆದಿದ್ದಾರೆ. ಅವರು ಈಗಾಗಲೇ 2-3 ಆಸ್ಪತ್ರೆಗಳನ್ನು ತೆಗೆದು ಜನರ ಸೇವೆಗಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದಾರೆ. ಅವರಿಗೆ ಶುಭವನ್ನು ಕೋರುತ್ತೇನೆ. ಇಲ್ಲಿ ಪದ್ಮನಾಭನಗರ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ 50 ಬೆಡ್ಗಳ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ತೆರೆದಿದ್ದಾರೆ. ಈ ಭಾಗದ ಜನರಿಗೆ ಮಾತ್ರ ಅಲ್ಲ, ಯಾರೇ ಎಲ್ಲಿಂದ ಬಂದರೂ ಕೂಡ
ಸೇವೆ ಇಲ್ಲಿ ದೊರೆಯತಕ್ಕಂಥದ್ದು ಉತ್ತಮವಾಗಿ ಕೆಲಸ ಮಾಡ್ತಾರೆ. ಸೊ ಅವ್ರ ಬಗ್ಗೆ ನನಗೆ ಬಹಳ ವರ್ಷಗಳ ಪರಿಚಯ ಇದೆ, ಜೊತೆಗೆ ಉತ್ತಮ ವ್ಯಕ್ತಿತ್ವ ಕೂಡ. ಆದ್ದರಿಂದ ಜನಾನುರಾಗಿಯಾಗಿ ಜನರ ಪರವಾದ ಕೆಲಸ ಮಾಡತಕ್ಕಂಥದ್ರಲ್ಲಿ ಯಾವಾಗಲೂ ಅವರು ಮುಂದೆ ನಿಲ್ತಾರೆ. ಆ ಕಾರಣದಿಂದ ಅವರ ಈ ಒಂದು ಪ್ರಯತ್ನಕ್ಕೆ ಶುಭವಾಗಲಿ, ಒಳ್ಳೆಯ ರೀತಿಯಲ್ಲಿ ಈ ಆಸ್ಪತ್ರೆ ಬಹಳ ಜನರಿಗೆ ಸೇವೆ ಮಾಡಲಿ, ಉತ್ತಮ ಕಾರ್ಯ ಮಾಡಲಿ ಅಂತೇಳಿ ನಾನು ಮೋಹನ್ ಅವರ ಒಂದು ನೇತೃತ್ವದಲ್ಲಿ ಪ್ರಲಾಕ್ಷ ಹಾಸ್ಪಿಟ್ಲು ಪದ್ಮನಾಭನಗರದಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಡಾಕ್ಟರ್ ಮೋಹನ್ ಅವರು ಬಹಳ ಒಳ್ಳೆಯ ಅತ್ಯುತ್ತಮ ಡಾಕ್ಟರ್ ಇದ್ದಾರೆ ಮತ್ತು ಅನೇಕ ಹಾಸ್ಪಿಟ್ಲ್ಗಳಲ್ಲಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಪ್ರಲಾಕ್ಷ ಹಾಸ್ಪಿಟ್ಲು ಸುಮಾರು 50 ಬೆಡ್ಡಿನ ಆಸ್ಪತ್ರೆ ಮಾಡೋ ದೃಷ್ಟಿಯಿಂದ ಬಹಳ ಒಳ್ಳೆಯದಾಗಲಿ, ಅವರಿಗೆ ಶುಭವಾಗಲಿ. ಅವರೇ ಒಂದು ಒಳ್ಳೆ ಟೀಮು ಇವತ್ತು ಇದು ಮಾಡ್ಕೊಂಡು ಈ ಭಾಗದಲ್ಲಿ ಜನಗಳಿಗೆ ಒಳ್ಳೆ ಸೇವೆ ಮಾಡೋಕ್ಕೆ ಉದ್ಘಾಟನೆ ಇದೆ. ಸಂತೋಷದಿಂದ ಒಪ್ಕೊಂಡಿದ್ದೀವಿ. ಅದು ನಿಜವಾಗ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಪ್ರಲಕ್ಷ ಫೌಂಡೇಶನ್, ಪ್ರಲಕ್ಷ ಟ್ರಸ್ಟ್, ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಫೌಂಡೇಶನ್ ಅಡಿಯಲ್ಲಿ ನಾವು ಪ್ರಲಕ್ಷ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಈ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ಸುಮಾರು 10 ವರ್ಷದಿಂದ ಚಾಮರಾಜನಗರ ಹಾಗೂ ಮೈಸೂರು ಭಾಗದಲ್ಲಿ ಅನೇಕ ಆರೋಗ್ಯ ಕ್ಷೇತ್ರದಲ್ಲಿ ಹಾಗೂ ಜನಗಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕೊಡಿಸೋದ್ರಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಕಳೆದ 10 ವರ್ಷದಿಂದ. ಅದೇ ರೀತಿ ನಾನು ಸ್ಪೈನ್ ಸರ್ಜನ್ನು, ಅದರಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಪದ್ಮನಾಭನಗರದಲ್ಲಿ ನಾವು ಈಗ ಓಪನ್ ಮಾಡಿದ್ದೀವಿ. ಇಲ್ಲಿ ಕ್ಲಿಷ್ಟಕರವಾದಂಥದ್ದು ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಆರ್ಥೋಪೆಡಿಕ್ ಸರ್ಜರೀಸು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸು, ಸ್ಪೈನ್ ಸರ್ಜರೀಸು, ಜೊತೆಗೆ ಇತರ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಏನೇನು ಬೇಕು ಜನಗಳಿಗೆ ಆ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಸೇವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಏನಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಐ ಸಿ ಯು ಅಥವಾ ಯಾವುದೇ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದರೆ ಏನೇನು ತೊಂದರೆಗಳಾಗತ್ತೆ, ಆರ್ಥಿಕವಾಗಿ ಎಷ್ಟು ಹೊಡೆತ ಬೀಳುತ್ತೆ ಅಂತ ಗೊತ್ತಿದೆ. ನಮ್ಮ ಆಸ್ಪತ್ರೆ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ಒಂದು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು.